ಹೈಕೋರ್ಟ್ ಅಲ್ಲಿ 11 ಕಾಲಿಗೆ ವಜಾ ಮಾಡಿಲ್ಲ. ಅದು ಈ ಡಿಸ್ಟ್ರಿಬ್ಯೂಟರ್ ನಮಗ್ ಸಂಬಂಧಪಟ್ಟಿಲ್ಲ. ಸೆಕ್ಷನ್ 70 ಎಂಟೈರ್ ರಾಜ್ಯದ್ದು, ಎಂಟೈರ್ ರಾಜ್ಯನ ನೀವೆಲ್ಲ ಹೋಗಿ ಆಯಾ ಭಾಗದಲ್ಲಿ JR ಹತ್ರ ಕೋರ್ಟ್ ಅಲ್ಲಿ ಹಾಕೊಂಡು ಡಿಸ್ಟ್ರಿಬ್ಯೂಟ್ ಕಂಪ್ಲೀಟ್ ಮಾಡ್ಕೊಂಡು ತಂದು ಅವಶ್ಯಕತೆ ಇದೆ ಕೋರ್ಟ್ ಬನ್ನಿ ಬರೆದಿದ್ದಾರೆ ಹೊರತು ಫಸ್ಟ್ ತಿಳ್ಕೋಬೇಕು. ಅದಾದ್ಮೇಲೆ 2:45 ಗಂಟೆಗೆ ಇನ್ನೊಂದು ಸ್ಟೇಟ್ಮೆಂಟ್ ಆಗಿದೆ. ಬಂಡಿ ಒಳದು ಸೇಮ್ ಡಿಸ್ಟ್ರಿಬ್ಯೂಟರ್ 31A, ಇದು ಸೆಕ್ಷನ್ 70 ಇದು ಸೊಳ್ಳೆ ಅದು ಕಿಕ್ಕೇರಿದು ಅದು ಅದಕ್ಕೂ ಮಾಹಿತಿನೂ ಕೊಡ್ತೀನಿ ನಿಮಗೆ. ಕ್ಲಾರಿಫೈ ಇರಬೇಕು, ಯಾಕೆಂದ್ರೆ ನನ್ನಿಂದ ತಿಳ್ಕೊತಾರೆ ಮಾಹಿತಿಯಿಂದ. ಸೆಕ್ಷನ್ 70 ಅಂದ್ರೆ ಏನು, ಜನರಲ್ ಬಾಡಿಲಿ 2 ಸೈನ್ ಹಾಕಿಲ್ಲ, ಇಲ್ಲ ಅಂದ್ರೆ ವ್ಯವಹಾರ ಮಾಡಿಲ್ಲ. ಅದು ಇವ್ರು ವ್ಯವಹಾರ ಮಾಡಿ ಸೈನ್ ಹಾಕಿದ್ರು ವ್ಯವಹಾರ ಮಾಡಿಲ್ಲ ಅಂತ ಹಾಕವ್ರೆ. ಸೊ ವ್ಯವಹಾರ ಮಾಡಿಲ್ಲ ಅಂತ ಯಾಕೆ ಅನಾರ ಆಗದೆ, ನಾವು ಡೆಪಾಸಿಟ್ ಇಟ್ಟಿದ್ದೀವಿ ಕಿಕ್ಕೇರಿಯಲ್ಲಿ DCC ಬ್ಯಾಂಕಲ್ಲಿ. ಡೆಪಾಸಿಟ್ ಇಟ್ಮೇಲೆ ನಮ್ಮ ವ್ಯವಹಾರ ಅಂತೇಳಿ ಡಿಸ್ಟ್ರಿಬ್ಯೂಟ್ ಹಾಕಿದ್ದು. ಇಟ್ಟಿರೋದು ನಿಜ, ಅದೇ ನೆನ್ನೆ ಹೇಳಕ್ ಹಾಕಿಲ್ಲ. ಡೆಪಾಸಿಟ್ ಎಷ್ಟು ವರ್ಷದ್ದು ಅಲ್ಲೇ ಐತೆ. ಯಾವ ಮಾಹಿತಿ ಬೇಕು DCC ಬೇಕು ತಗೋಬಹುದು, ಯಾವ ಅಧಿಕಾರಿಗಳು ಕೊಡ್ತಾರೆ, ತಗೊಂಡು ನೋಡ್ಬೋದು. ಅದು ವಜಾ ಆಗಿದ್ದು ಸುಳ್ಳು. ಅದು ಡಿಸ್ಟ್ರಿಬ್ಯೂಟ್ ಬಂದೈತೆ ಹೊರತು ಚೆಕ್ ಮಾಡಿ ಪರಿಶೀಲನೆ ಮಾಡಿ ಕಳಿಸಿ JR ಹತ್ರ ಅಂತ ಬಂದಿರೋದು. ಹಾಕೊಂಡ್ರೆ ಬರ್ತದೆ. ಎರಡನೇದು ಬಂಡಿ ಒಳ್ಳೆಯದು, ಅದು ಕೇಸ್ ಡಿಫ್ರೆಂಟ್ ಆಫ್ ಕಾಸ್ಟ್ ಅದು ಬೋರ್ಡ್ವರೆಗೂ ಅವ್ರದ್ದು ವೈಯಕ್ತಿಕವಾಗಿ ಗೊತ್ತಿಲ್ಲದೆ ಬರೆದವ್ರೆ ಅಂತೇಳಿ ಕೇಸ್ ಡಿಸ್ಟ್ರಿಬ್ಯೂಟ್ 31A ಮೇಲೆ ಐತೆ. ಅದು JR ಪರಿಶೀಲನೆ ಮಾಡ್ತಾರೆ, ಬೇಕಾದ್ರೆ ಅವ್ರು ಹಾಕಬಹುದು. ಸೊಳ್ಳೆಪುರದು ಇಡೀ ಬೋರ್ಡು ರಾಜೀನಾಮೆ ಕೊಟ್ಟೈತೆ. ರಾಜೀನಾಮೆ ಕೊಟ್ಟಿದ್ರಿಂದ ಅದು ಕೋರ್ಟ್ಗೆ ಹೋಗಿದ್ರು. ಕೋರ್ಟ್ಗೆ ಹೋದಾಗ ಆರ್ಡರ್ ಅಲ್ಲಿ ಬರೆದವ್ರೆ ಸ್ಪೆಸಿಫಿಕ್ ಆಗಿ ಸಮ ಬಂದ್ರೆ ಈ ಪತ್ರ ಎಣಿಸಿ ಪರಿಗಣನೆ ಮಾಡಿ ಅಂತಲ್ಲ, ಎಣಿಸಿ ಕೋರ್ಟ್ ಕಳಿಸಿದ್ ಬರ್ದಿದ್ರು. ಎಣಿಸ್ಲಿ ಅವಕಾಶನೇ ಇರಲಿಲ್ಲ, ಯಾಕೆ ಆರ್ಡರ್ ಸ್ಪೆಸಿಫಿಕ್ ಆಗಿ ಬರ್ದು ಸಮ ಬಂದ್ರೆ ಮಾತ್ರ ಅಂತ. ಹಂಗಾಗಿ ಆ ಡಿಸ್ಟ್ರಿಬ್ಯೂಟ್ ಹಾಕಬೇಕು ಅಂದ್ರೆ JR ಹತ್ರ ಅದು ಹಾಕಬಹುದು. ವೈಯಕ್ತಿಕವಾಗಿ 100ಕ್ಕೆ 100 ಭಾಗ ಅದು ಬೋರ್ಡ್ ಅಲ್ಲಿ ಏನೈತೆ ಕೋರ್ಟ್ ಯಾವುದೇ ಸರ್ಕಾರ ಖರೀದಿ ಮಾಡಕ್ಕಾಗಲ್ಲ. ಅದಕ್ಕೆ ಉದಾಹರಣೆ 2019 ಸರ್ಕಾರದ ವಿರುದ್ಧವಾಗಿತ್ತಪ್ಪ. ನಂತರ ಅಷ್ಟೇ ನಾನು ನಿಂತು ಚುನಾವಣೆ ಮಾಡಿದ್ದೀನಿ. ಇವೆಲ್ಲ ಕೋರ್ಟ್ ಬಗ್ಗೆ ಎಲ್ಲೂ ಸಲದ್ದು ಹೇಳೋದು, ಅವ್ರು ಬಂದಾಗ ಒಂಥರ ಹೇಳೋದು, ಅವೆಲ್ಲ ಮಾಡಬಾರ್ದು. ಯಾಕೆಂದ್ರೆ ಎಲ್ಲರೂ 19 ಮನ್ಮೂಲ ಆದವ್ರಿಗೆ ಗೊತ್ತು ಕೋರ್ಟ್ ಅವಶ್ಯಕತೆ ಏನು ಎಂತ ನಡೆದೈತೆ. ಸರ್ಕಾರ ಏನದೇ ಮಾಡಿ ಅಂತ ಒಬ್ಬ ಅಡ್ವೊಕೇಟ್ ಜನರಲ್ ಹೇಳ್ಬೋದೇ ಹೊರತು ಪರಿಶೀಲನೆ ಮಾಡಿ ಅಂತ ಹೇಳ್ತಾರೆ. ಆರ್ಗ್ಯುಮೆಂಟ್ ಮಾಡಕ್ಕೆ ಹೇಳ್ಬೋದೇ ಹೊರತು ಜಡ್ಜ್ಮೆಂಟ್ ಕೊಡ್ಸಕ್ ಸಾಧ್ಯನೇ ಇಲ್ಲ. ಹಂಗಾರೆ ಇಲ್ಲ ಸಲದೆಲ್ಲ ಮಾಡ್ಬಿಡೋರು, ಅವೆಲ್ಲ ಸುಳ್ಳು. ಏನಾರು ಜನದಲ್ಲಿ ಹೂವ ಗಾಳಿ ಸುದ್ದಿ ಅಂಬರೀಷ್ ಅಣ್ಣ ಹಂಗ್ ಮಾಡ್ಬಿಟ್ಟವ್ರೆ, ಚಲೋ ಹಿಂಗ್ ಮಾಡೋರೆ. ನಾನು ಇವತ್ತು ಹೇಳ್ತಾ ಇದ್ದೆ, ಅಂಬರೀಷ್ ಅಣ್ಣ ಪಕ್ಕದಲ್ಲಿ ಎಲ್ರಿಗೂ ಗೊತ್ತು, ನಾನು ಇರೋದೇ ದಳದಲ್ಲಿ. ನಾನು ಮಾತು ಕೊಟ್ಟಂಗೆ ನಡ್ಕೊಂಡ್ ಬಂದಿದ್ದೀನಿ. 19 ಹರೀಶ್ ಅಣ್ಣ ಪರನೇ ನಿಂತ್ಕೊಂಡು ಯಾರು ಬರ ಹರೀಶ್ ಅಣ್ಣ ಅಂಬರೀಷ್ ಅಣ್ಣ ವಿರುದ್ಧವಾಗಿ ಚುನಾವಣೆ ಮಾಡಿದೆ. ಯಾರಿಗೆ ಮಾಡಿದ್ದೆ ಅವತ್ತು? ಅದಕ್ಕೆ ಉತ್ತರ 25 ಫೆಬ್ರವರಿ ಕೊಟ್ಟವ್ರೆ. ಅದಾದ್ಮೇಲೆ ಇವತ್ತೇನು, ನಾನು ಮಾತು ಕೊಟ್ಟಾಗ ನಡ್ಕೋಬೇಕಾದ ನನ್ನ ಧರ್ಮ. ನಾನು ಅವತ್ತು ನನ್ನ ಮಗನಾಣೆ ಮಾಡ್ಬಿಟ್ಟು ಇನ್ನೊಬ್ರು ಒಂದು ಕಮಿಟ್ ಆಗೋ ರಾಜಕಾರಣ ಇಲ್ಲ, ಅವ್ರು ಬಂದಂತ ಅಭ್ಯರ್ಥಿಗೂ ನಾನು ಮತ ಕೇಳಕ್ ಬಂದಾಗ ಹೇಳಿ ಕಳ್ಸಿದ್ದೀನಿ. ನಾನು ಮಾತು ಕೊಟ್ಟಿದ್ದೆ, ನಾನು ಮಾಡೋಕ್ಕಾಗಲ್ಲ. ಮತ ಕೇಳೋದು ತಪ್ಪಲ್ಲ, ಅದನ್ನ ಉಳಿಸ್ಕೊಂಡಿದ್ದೀವಿ. ಇದೇ ರೀತಿ ತಾಲೂಕು ಜನ ಕೇರ್ಪೇಟೆ ಹೆಸರನ್ನ ಉಳಿಸಿ ಯಾವ ಕಾರಣಕ್ಕೂ ನಮ್ಮ ತಾಲೂಕನ್ನ ಅತಿ ಹೆಚ್ಚು ದುಡ್ಡಿಗೆ ಮಾನ್ಯತೆ ಕೊಡಬೇಡಿ. ದುಡ್ಡು ಇಸ್ಕೊಂಡ್ಮೇಲೆ ದುಡ್ಡಿಂದೇ ಹೋಯ್ತಾರೆ. ಇದ್ರ ಕಡೆ ಗಮನ ಇರಲಿ. ದುಡ್ಡು ಮಾಡೋದಲ್ಲ ಇಂಪಾರ್ಟೆಂಟ್, ಸರ್ವಿಸ್ ಮಾಡೋದು ಅಂತ ಹೇಳ್ತಾ ನನಗೆ ಅಂಬರೀಷ್ ಅಭಿನಂದನೆ ಸಲ್ಲಿಸಕ್ಕೆ ಬಂದವ್ರೆ. ಅವರು ಮುಂದೆ ಉನ್ನತ ಸ್ಥಾನಕ್ಕೆ